ಭಾರತ ಚುನಾವಣಾ ಆಯೋಗ ಜಿಲ್ಲಾಡಳಿತ, ಜಿಲ್ಲಾ ಸ್ವೀಪ್ ಸಮಿತಿ ಹಾಗೂ ತಾಲೂಕು ಆಡಳಿತದಿಂದ ಗೌರಿಬಿದನೂರು ನಗರದ ಕೋಟೆ ಬಾಲಕಿಯರ ಶಾಲೆಯ ವಿದ್ಯಾರ್ಥಿಗಳಿಂದ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಕುರಿತು ಜಾಗೃತಿ ಜಾಥಾ ಆಯೋಜಿಸಲಾಗಿತ್ತು. ನಗರದ ಪ್ರಮುಖ ಬೀದಿಗಳಲ್ಲಿ ನಡೆದ ಜಾಥಾ ಮೂಲಕ ಸಾರ್ವಜನಿಕರಲ್ಲಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಕುರಿತು ಅರಿವು ಮೂಡಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಜೆಕೆ ವನ್ನಯ್ಯ, ಪ್ರತಿಯೊಬ್ಬ ಅರ್ಹ ನಾಗರಿಕರು ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇರುವುದನ್ನು ಖಚಿತಪಡಿಸಿಕೊಳ್ಳಬೇಕು. ಬಿಎಲ್ಒಗಳು ಮನೆಗೆ ಭೇಟಿ ನೀಡಿದಾಗ ಅಗತ್ಯ ದಾಖಲೆಗಳನ್ನು ನೀಡಿ ಸಹಕರಿಸುವ ಮೂಲಕ ಪರಿಷ್ಕರಣೆ ಕಾರ್ಯ ಯಶಸ್ವಿಯಾಗಲು ಸಾರ್ವಜನಿಕರು ಕೈಜೋಡಿಸಬೇಕು ಎಂದು ಮನವಿ ಮಾಡಿದರು. ಮತದಾರರಾಗಿ ಮತ ಚಲಾಯಿಸಬೇಕು ಅಂತಂದ್ರೆ ನಾವೀಗೇನು ವಿಶೇಷ ಪರಿಷ್ಕರಣೆ ಅಂತ ಹೇಳ್ತಾ ಇದೀವಲ್ಲ, ಇದರಲ್ಲಿ ತಮ್ಮ ಹಕ್ಕನ್ನ ಪ್ರತಿಷ್ಠಾಪಿಸ್ಕೋಬೇಕು ಅಂದ್ರೆ ಏನು? ನಾವೀಗ ಆಲ್ರೆಡಿ ಹಿಂದೆ ನಮ್ಮ ಮತದಾರರ ರೋಲ್ನಲ್ಲಿ ಪಟ್ಟಿನಲ್ಲಿ ನಮ್ಮ ಹೆಸರಿದೆ ಅಂತ ದಯಮಾಡಿ ಕುತ್ಕೋಬಾರ್ದು. ಮತ್ತೊಮ್ಮೆ ತಮ್ಮ ಹೆಸರನ್ನು ನೋಂದಾಯಿಸ್ಕೋಬೇಕು. ಮತ್ತೊಮ್ಮೆ ಅಂತಂದ್ರೆ ಏನು? ಈಗಿರುವ ನಿಮ್ಮ ಹೆಸರು ನಿಮ್ಮ ಚುನಾವಣೆ ಪಟ್ಟಿನಲ್ಲಿ ಇರಬೇಕು ಅಂತಂದ್ರೆ ನಿಮ್ಮ ಮನೆಗಳಿಗೆ ನಿಮ್ಮ BLOಗಳು ಬರ್ತಾರೆ, ಅವರು ಹೇಳಿದಂತೆ ನಡ್ಕೋಬೇಕು. ನೀವು ಒಂದು ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ, ಅಪ್ಲಿಕೇಶನ್ ಫಾರ್ಮ್ ಅನ್ನ ಫಿಲ್ ಮಾಡಬೇಕು. ಅವರು ಕೆಲವು ದಾಖಲೆಗಳನ್ನ ಕೇಳ್ತಾರೆ, ದಾಖಲೆಗಳನ್ನ ಒದಗಿಸಿ ನೀವು ನೋಂದಣಿ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನ ಒಂದು ತಿಂಗಳ ಹಬ್ಬ ಅಂತ ಪರಿಗಣಿಸಬೇಕು. ನಾವೆಲ್ಲರೂ ಈ ರೀತಿ ಜಾಥಾ ಮಾಡ್ತಿರೋದು ಏನಕ್ಕೆ ಅಂತಂದ್ರೆ ನಿಮಗೂ ಎಲ್ಲರಿಗೂ ಸಹ SIR ಆಗ್ತಾ ಇದೆ ಅಂತ ಗೊತ್ತಾಗ್ಲಿ ಅಂತ. ತಹಸೀಲ್ದಾರ್ ಎಂ ಅರವಿಂದ್ ಮಾತನಾಡಿ, ಮನೆಗೆ ಭೇಟಿ ನೀಡುವ BLOಗಳು ನಿಗದಿತ ನಮೂನೆಗಳನ್ನು ನೀಡಿ ಭರ್ತಿ ಮಾಡಿಸಿಕೊಂಡು ವಾಪಸ್ ಪಡೆದುಕೊಳ್ಳುತ್ತಾರೆ. ಹೊಸ ಮತದಾರರ ಹೆಸರು ಸೇರ್ಪಡೆ, ನಿಧನರಾದವರು ಹಾಗೂ ಸ್ಥಳಾಂತರಗೊಂಡವರ ಹೆಸರನ್ನ ಮತದಾರರ ಪಟ್ಟಿಯಿಂದ ಕೈಬಿಡುವುದು, 2 ಕಡೆ ಹೆಸರು ಇರುವವರಲ್ಲಿ ಒಂದನ್ನ ಮಾತ್ರ ಉಳಿಸುವುದು ಹಾಗೂ ಮತದಾರರ ಗುರುತಿನ ಚೀಟಿಯಲ್ಲಿನ ದೋಷಗಳನ್ನು ತಿದ್ದುಪಡಿ ಮಾಡಿಕೊಳ್ಳುವ ಅವಕಾಶವು ಈ ಪರಿಷ್ಕರಣೆ ವೇಳೆ ಲಭ್ಯವಿದೆ ಎಂದರು. SIRನ ವಿಶೇಷ ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ. ನಾಳೆಯಿಂದ SIR ಸ್ಟಾರ್ಟ್ ಆಗ್ತಾ ಇದೆ. ಮನೆ ಮನೆಗೆ BLOs ಬರ್ತಾ ಇದ್ದಾರೆ. ಹಾಗೆ ಎಲ್ಲರೂ ಈಗ SIR ಅಂದ್ರೆ ಏನು ಅಂತ ಹೇಳಿದ್ದಾರೆ. ಕೆಲವು ವಿಚಾರಗಳನ್ನು ಹೇಳೋದಿದೆ. ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅಂತ ಹೇಳ್ಬಿಟ್ಟು ಮಾಡಿದ್ದೀವಿ ನಮ್ಮಲ್ಲಿ. ಅದು ಪ್ರತಿ ಬೂತಲ್ಲಿ ಎಲ್ಲಿ ವೋಟ್ ಮಾಡ್ತಿದ್ರು ಅದೇ ಜಾಗದಲ್ಲೇ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅಂತ ಹೇಳ್ಬಿಟ್ಟು ಮಾಡಿದೆ. ಫಿಲ್ ಮಾಡೋದ್ರಲ್ಲಿ ಯಾವುದೇ ರೀತಿಯಾದ ಡೌಟ್ ಇದ್ದರೆ 1950 ಅಂತಕ್ಕಂತಹ ಸಹಾಯವಾಣಿ ಇದೆ. ಆ ಸಹಾಯವಾಣಿಗೆ ಕಾಲ್ ಮಾಡಬೇಕಾಗಿರುತ್ತೆ. ಮತ್ತು ನಮ್ಮಲ್ಲಿ ಎಲ್ಲ BLO ಸೂಪರ್ವೈಸರ್ಸ್ ಇರ್ತಾರೆ, ಅವರನ್ನು ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದಾಗಿರುತ್ತೆ. BLOಸ್ನ ಕಾಂಟ್ಯಾಕ್ಟ್ ಮಾಡ್ಬೋದಾಗಿರುತ್ತೆ, ತಾಲೂಕು ಆಡಳಿತಕ್ಕೆ ಕಾಂಟ್ಯಾಕ್ಟ್ ಮಾಡ್ಬೋದಾಗಿರುತ್ತೆ, ನಗರಸಭೆ ಮತ್ತು ತಾಲೂಕು ಪಂಚಾಯತಿಗೆ ಇಷ್ಟು ಕಡೆ ಕಾಂಟ್ಯಾಕ್ಟ್ ಮಾಡಬಹುದಾಗುತ್ತೆ. ಥ್ಯಾಂಕ್ ಯು. ಇನ್ನು ಜಿಲ್ಲಾ ಚುನಾವಣೆ ನೋಡಲ್ ಅಧಿಕಾರಿ ಶಿವಲಿಂಗಯ್ಯ ಮಾತನಾಡಿ, ಮನೆಗೆ ಬರುವ BLOಗಳು 2 ಇನ್ಯುಮರೇಷನ್ ಫಾರ್ಮ್ಗಳನ್ನು ನೀಡಲಿದ್ದು ಮತದಾರರು 2 ಭರ್ತಿ ಮಾಡಿ ಸಹಿ ಮಾಡಬೇಕು. BLO ಕೂಡ 2 ಪ್ರತಿಗಳ ಮೇಲೆ ಸಹಿ ಮಾಡುತ್ತಾರೆ. ಒಂದು ಪ್ರತಿಯನ್ನ ಸ್ವೀಕೃತಿ ರಸೀದಿಯಾಗಿ ಮತದಾರರಿಗೆ ನೀಡಲಾಗುತ್ತದೆ. ಮತ್ತೊಂದು ಪ್ರತಿಯನ್ನ ಅಧಿಕಾರಿಗಳು ಪಡೆದು ಸ್ಕ್ಯಾನ್ ಮಾಡಿ ಡಿಜಿಟಲ್ ರೂಪದಲ್ಲಿ ಸಂಗ್ರಹಿಸುತ್ತಾರೆ ಎಂದು ವಿವರಿಸಿದರು. ಆರ್ ಮಂಜುನಾಥ್, CTV ನ್ಯೂಸ್, ಗೌರಿಬಿದನೂರು.